ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಸಿಂಪಲ್ ಆದ ರಾಖಿ ಡಿಸೈನ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 18 ಇಂಚ್ ಉದ್ದದ ದಾರವನ್ನು ತೆಗೆದುಕೊಳ್ಬೇಕು. ಅದನ್ನು ಡಬಲ್ ಮಾಡಿಕೊಳ್ಳಿ. ಡಬಲ್ ಮಾಡಿದ ನಂತರ ಅದನ್ನು ಕಟ್ ಮಾಡಿ. ನಂತರ ದಾರವನ್ನು ನಿಮಗೆ ಎಷ್ಟು ಬೇಕು ಅಷ್ಟು, ಈಗ 6 ಇಂಚ್ ಆರ್ 7 ಇಂಚ್ ಹಾಗೆ ಉದ್ದ ತೆಗೆದುಕೊಂಡು ನಾಟ್ ಹಾಕ್ಕೊಳ್ಬೇಕು. ನಾಟ್ ಹಾಕಿದ ನಂತರ ಗಮ್ ಟೇಪಿಂದ ಸೆಕ್ಯೂರ್ ಮಾಡಿಕೊಳ್ಬೇಕು. ಈಗ ಒಂದು ತುದಿಯ ದಾರಕ್ಕೆ ನೀಡಲಿಗೆ ಹಾಕಿರುವ ದಾರವನ್ನು ಸೇರಿಸಿ ಕಟ್ಟಬೇಕು. ಒಂದು ನಾಟ್ ಹಾಕಿದರೆ ಸಾಕು. ಹಾಗೆಯೇ ಇನ್ನೊಂದು ಬದಿಗೆ ಸಹ ಸೇಮ್ ಮಾಡಬೇಕು. ಇದನ್ನು ಕಟ್ಟಿಯಾದ ನಂತರ ಮೊದಲಿಗೆ ವೈಟ್ ಪರ್ಲನ್ನು ತೆಗೆದುಕೊಳ್ಬೇಕು. ಒಂದು ನೀಡಲಿಗೆ ಸಿಕ್ಕಿಸಿ ಆದಮೇಲೆ ಇನ್ನೊಂದು ನೀಡಲಿಂದ ಸೇಮ್ ಕಡೆಯಿಂದ ಆ ನೀಡಲನ್ನು ತರಬೇಕು. ನಂತರ ಒಂದು ಗೋಲ್ಡ್ ಬೀಡನ್ನು ತೆಗೆದುಕೊಳ್ಬೇಕು. ಇನ್ನೊಂದು ಕಡೆಗೆ ಇನ್ನೊಂದು ಗೋಲ್ಡ್ ಬೀಡನ್ನು ತೆಗೆದುಕೊಳ್ಳಿ. ಅದನ್ನು ತುದಿ ತನಕ ಸೇರಿಸಿ ಇದಾದ ಮೇಲೆ ಪುನಃ ವೈಟ್ ಪರ್ಲನ್ನು ತೆಗೆದುಕೊಳ್ಳಿ. ಇವಾಗ ಅಪೋಸಿಟ್ ಸೈಡಿಂದ ನೀಡಲನ್ನು ತೆಗೆದುಕೊಳ್ಬೇಕು. ಸೇಮ್ ಸೈಡ್ ಅಲ್ಲ, ಅಪೋಸಿಟ್ ಸೈಡ್. ಇದಾದ ಮೇಲೆ ಪುನಃ ಗೋಲ್ಡ್ ಬೀಡನ್ನು ತೆಗೆದುಕೊಳ್ಬೇಕು. ಇದಾದ ನಂತರ ವೈಟ್ ಪರ್ಲನ್ನು ತೆಗೆದುಕೊಳ್ಳಿ. ಹಾಗೆ ಇನ್ನೊಂದು ಬದಿಗೆ ಗೋಲ್ಡ್ ಬೀಡನ್ನು ಸೇರಿಸಿ. ಇವಾಗ ಅಪೋಸಿಟ್ ಡೈರೆಕ್ಷನಿಂದ ತೆಗೆದುಕೊಳ್ಬೇಕು ನೀಡಲನ್ನು. ನಂತರ ಈ ರೀತಿಯಾಗಿ ಜಾಯಿನ್ ಮಾಡಿ. ಇದೇ ರೀತಿ ಪ್ರಾಸೆಸ್ ಮಾಡ್ತಾ ಹೋಗಬೇಕು. ಗೋಲ್ಡ್ ಬೀಡ್, ವೈಟ್ ಪರ್ಲ್, ಹಾಗೆ ಇನ್ನೊಂದು ಬದಿಗೆ ಗೋಲ್ಡ್ ಬೀಡ್. ಈಗ ಅಪೋಸಿಟ್ ಡೈರೆಕ್ಷನಿಂದ ನೀಡಲನ್ನು ಸೇರಿಸ್ಕೊಳ್ಬೇಕು. ಈ ಥರ ಒಂದು ಮಾಡಬೇಕು. ಗೋಲ್ಡ್ ಬೀಡ್ ವೈಟ್ ಪರ್ಲ್ ಹಾಕಿದ ನಂತರ ಇವಾಗ ನೀಡಲನ್ನು ಸೇಮ್ ಸೈಡಿಂದ ತೆಗೆದುಕೊಳ್ಬೇಕು. ಈಗ ಇದು ಫಿನಿಶ್ ಆಗ್ತದೆ. ಕೊನೆಯದಾಗಿ ಒಂದು ನಾಟನ್ನು ಹಾಕಿಕೊಳ್ಳಿ. ಈಗ ಎರಡು ಕಡೆಯ ತುದಿಗಳಿಗೂ ನಾಟನ್ನು ಹಾಕಿಕೊಳ್ಳಿ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇಟ್ಕೊಂಡು. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೊಸಬರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.